ನಿಜವಾಗ್ಲೂ ಕೆಲವೊಮ್ಮೆ ಆಶ್ಚರ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಗಟ್ಟಿಮುಟ್ಟಾಗಿ ಜಿಮ್ ಮಾಡಿಕೊಂಡು ತಮ್ಮ ದೇಹದ ಬಗ್ಗೆ ಸಿಕ್ಕಾಪಟ್ಟೆ ಗಮನ ಹರಿಸ್ಕೊಂಡಿದ್ದಂತಹ ವ್ಯಕ್ತಿಗಳು ಇದ್ದಕ್ಕಿದ್ದಂಗೆ ಎಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಹೌದು, ಬೆಳಗ್ಗೆನೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕನ್ನಡ ಚಲನಚಿತ್ರ ಹಾಗೂ ಈ ಒಂದು ಸೀರಿಯಲ್ಗಳಲ್ಲಿ ಗುರುಸ್ಕೊಂಡಿದ್ದಂತಹ ದಿಲೀಪ್ ರಾಜ್ ಅವರು ಹೃದಯಘಾತದಿಂದ ನಿಧನರಾಗಿದ್ದಾರೆ ಅನ್ನೋ ಒಂದು ಸುದ್ದಿ ಈಗ ಹರಿದಾಡ್ತಿದೆ. ನನಗೂ ಕೂಡ ನ್ಯೂಸ್ ನೋಡಿದ ಕೂಡಲೇ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಯಾಕಂದ್ರೆ ಎಷ್ಟು ಫಿಟ್ ಆಗಿದ್ರು ಅಂದ್ರೆ ಕೇವಲ 47 ಏಜ್ ಅವರಿಗೀಗ. ಕೇವಲ 47 ಏಜ್ಗೆ ಕಾರ್ಡಿಯೋಕ್ ಅರೆಸ್ಟ್ ಆಗಿ ತಮ್ಮ ಹೃದಯ ನಿಂತು ಅವರು ಇದ್ದಕ್ಕಿದ್ದ ಹಾಗೆ ತಮ್ಮ ಪತ್ನಿ ಹಾಗೂ 2 ಮಕ್ಕಳನ್ನ ಬಿಟ್ಟು ಅಗಲಿದ್ದಾರೆ ದಿಲೀಪ್ ರಾಜ್ ಅವರು. 24 ಚಲನಚಿತ್ರಗಳಲ್ಲಿ ದಿಲೀಪ್ ರಾಜ್ ಅವರು ನಟನೆ ಮಾಡಿದ್ರು. ಅದರಲ್ಲೂ ಕೂಡ ಮಿಲನ ಸಿನಿಮಾದಲ್ಲಿ ಖಳನಟನಾಗಿ ಅವರು ಆಕ್ಟ್ ಮಾಡಿದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇತ್ತೀಚೆಗಷ್ಟೇ ಒಂದು ಸೀರಿಯಲ್ ನಲ್ಲಿ ಅಂದ್ರೆ ಹಿಟ್ಲರ್ ಕಲ್ಯಾಣ ಅನ್ನೋ ಒಂದು ಸೀರಿಯಲ್ ನಲ್ಲಿ ಅವರ ಆಕ್ಟಿಂಗ್ಗೆ ಎಲ್ರು ಕೂಡ ಫಿದಾ ಆಗೋಗಿದ್ರು. ಅಷ್ಟೇ ಅಲ್ಲ, ಈಗ ಇತ್ತೀಚೆಗೆ ಒಂದು ಸೀರಿಯಲ್ಗೆ ಪ್ರೊಡ್ಯೂಸರ್ ಆಗು ಕೂಡ ಗುರ್ಸ್ಕೊಂಡಿದ್ರು. ಕನ್ನಡ ಇಂಡಸ್ಟ್ರಿಗೆ ಏನ್ ಕೇಡ್ಗಾಲನೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಯಾರ್ಯಾರು ತಮ್ಮ ದೇಹವನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಆರೋಗ್ಯವಾಗಿ ಇಟ್ಕೊಂಡಿದ್ದೀನಿ, ದಷ್ಟಪುಷ್ಟವಾದಂತಹ ದೇಹವನ್ನ ಇಟ್ಕೊಂಡು ಜಿಮ್ ಮಾಡ್ಕೊಂಡಿದ್ದಂತಹ ದಿಲೀಪ್ ರಾಜ್ ಆಗಿರ್ಬೋದು, ನಮ್ಮ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಹಾಗೆ ನಮ್ಮ ಚಿರಂಜೀವಿ ಸರ್ಜಾ ಆಗಿರ್ಬೋದು, ಒಬ್ರೊಬ್ರನ್ನೇ ಕಳ್ಕೊಂಡು ಬರ್ತಾ ಇದ್ದೀವಿ. ನಿಜಕ್ಕೂ ನಮ್ಮ ಹೃದಯ ಯಾಕೆ ಇಷ್ಟು ವೀಕ್ ಆಗ್ತಾ ಇದೆ? ಎಲ್ರೂ ಕೂಡ ಎಷ್ಟು ದಿನ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಹಾಗೆ ದಿಲೀಪ್ ರಾಜ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದ್ರು. ಜೊತೆಗೆ ಅವರ ಜೊತೆ ಕೆಲಸ ಮಾಡಿದವರು ಪ್ರತಿಯೊಬ್ರು ಹೇಳೋದು, ಅಂತಹ ಮನುಷ್ಯನನ್ನ ನಾವು ಇನ್ನೊಬ್ಬರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಒಳ್ಳೆಯ ಮನುಷ್ಯ ಅಂತ ಹೇಳಿ. ಸೊ ಇವರ ಒಂದು ದೇಹವನ್ನ ಅಂದ್ರೆ ಮೃತದೇಹವನ್ನ ಈಗ ಉತ್ತರಹಳ್ಳಿಯಲ್ಲಿ ಎಲ್ಲ ಜನ ನೋಡ್ಲಿಕ್ಕೆ ಬಿಡ್ತಾ ಇದ್ದಾರೆ. ಸೊ ಉತ್ತರಹಳ್ಳಿಗೆ ಹೋಗಿ ಅವರ ಮನೆ ಹತ್ರ ಎಲ್ರೂ ಕೂಡ ನೋಡಬಹುದು. ಸೊ ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಇವರು ಮತ್ತೊಮ್ಮೆ ಕನ್ನಡ ನೆಲದಲ್ಲಿ ಹುಟ್ಟಿ ಬರ್ಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ರಿಪ್ ದಿಲೀಪ್ ರಾಜ್ ಸರ್, ಮತ್ತೆ ಹುಟ್ಟಿ ಬನ್ನಿ. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ.